ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಮೋಕ್ಷಿತಗೆ ಸೈಕೋ ಅಂತ ಹೇಳಿದ್ದಕ್ಕೆ ಕೆಲವರು ಉಗ್ರ ಹೋರಾಟ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತ ತ್ರಿವಿಕ್ರಮಿಗೆ ಕೋಮುಖ ವಗ್ರ ಅಂತ ಹೇಳಿದ್ದು ತಪ್ಪುತ್ತಾನೆ. ಹಾಗೆ ಮೋಕ್ಷಿತ ಉಗ್ರ ಮಂಜುಗೆ ಸ್ಯಾಡಿಸ್ ಪಟ್ಟ ಕೊಟ್ಟಾಗ ಮತ್ತೆ ರೋಗಿಷ್ಠ ರಾಜ ಅಂತ ಕರೆದಾಗ ರಜಿತ್ ಅವರು ನಗಾಡಿದ್ದು ಅದು ತಪ್ಪುತ್ತಾನೆ. ತ್ರಿವಿಕ್ರಮ್ ಒಬ್ಬರು ಏನೋ ಹೇಳಿದ್ದಾರೆ ಅನ್ನೋ ಥರ ಆಡ್ತಿದ್ದಾರೆ ಕೆಲವೊಬ್ಬರು. ಇದು ನನ್ನ ಅಭಿಪ್ರಾಯ, ನಾನು ಇಲ್ಲಿ ಯಾರಿಗೂ ಫೇವರ್ ಮಾಡ್ತಿಲ್ಲ, ಇದು ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದರೆ ತ್ರಿವಿಕ್ರಮ್ ಅವರು ತಮ್ಮ ಗೆಳತಿಯಾದ ಭವ್ಯಗೌಡಗೆ ಗೇಮ್ ಸ್ಕಿಲ್ ಹೇಳ್ಕೊಟ್ರು ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಎಷ್ಟು ಚೆನ್ನಾಗಿ ಗೈಡ್ ಮಾಡಿದರು ಅಂದರೆ ಆ ಮೂಮೆಂಟ್ ತುಂಬ ಕ್ಯೂಟಾಗಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಟೀಮ್ ಚಾಲೆಂಜ್ ಕೊಟ್ಟ ತಕ್ಷಣವೇ ತ್ರಿವಿಕ್ರಮ್ ಅವರು ಗಡ್ಡ ಮೀಸೆ ಬೋಳ್ಸೋಕ್ಕೆ ಒಪ್ಕೊಂಡಿದ್ರೆ ಹೀರೋನೇ ಆಗ್ತಿದ್ರು ಅಂತ ಅನಿಸುತ್ತೆ. ಆಮೇಲೆ ಒಪ್ಕೊಳ್ಳೋ ಬದಲು ಮೊದಲೇ ಕೇಳಿದ ತಕ್ಷಣ ಒಪ್ಕೊಳ್ಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಏನು ಸದ್ದು ಮಾಡ್ತಿದೆ ಅಂದರೆ ಒನ್ ಆ್ಯಂಡ್ ಓನ್ಲಿ ಜಿಲೇಬಿ ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು. ಭವ್ಯಗೌಡ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ನಿಜ, ಆದರೆ ಜಿಲೇಬಿ ಅಂತ ಪದೇ ಪದೇ ಎಲ್ಲದಕ್ಕೂ ತಗೊಳ್ಳೋದು ಸರಿ ಅಲ್ಲ ಅನಿಸುತ್ತೆ. ಅವ್ರ ಪಾಲಿನ ಜಿಲೇಬಿ ಅವರ ಹಕ್ಕು ಅಷ್ಟೇ. ಈ ಧನರಾಜ್ ಅವರು ಮರ್ತಿರಬೇಕು ಅನಿಸುತ್ತೆ. ಇಡೀ ಮನೆ ಅವರನ್ನು ಟೀಕಿಸುವಾಗ ಮತ್ತು ಕುಗ್ಗಿಸುವಾಗ ಅವ್ರ ಜೊತೆ ಏಕೈಕ ವ್ಯಕ್ತಿ ನಿಂತ್ಕೊಳ್ಳೋದು ಅಂದರೆ ಭವ್ಯಗೌಡ, ಹನುಮಂತು ಅವ್ರನ್ನ ಬಿಟ್ಟರೆ. ಭವ್ಯ ಅವರ ಒಳ್ಳೆತನ ಲೆಕ್ಕಿಸದೆ, ಟಾಸ್ಕ್ಗಳ ಪ್ರದರ್ಶನವೂ ಲೆಕ್ಕಿಸದೆ ಒಂದು ಸಣ್ಣ ಜಿಲೇಬಿ ವಿಷಯಕ್ಕೆ ಭವ್ಯ ಅವರನ್ನು ನಾಮಿನೇಟೆಡ್ ಮಾಡಿದ್ದು ಕ್ಯಾಪ್ಟನ್ ಆಗಿದವರು ಸರಿ ಅಲ್ಲ ಅನಿಸುತ್ತೆ. ಹಾಗೆ ಹಿಂದಿನ ವಾರ ಕನ್ನಡ ಚೆನ್ನಾಗಿ ಓದಿದ್ರು ಅಂತ ಐಶ್ವರ್ಯ ಅವರಿಗೆ ಉತ್ತಮ ಕೊಟ್ಟಿದ್ರು. ಆವಾಗಲೇ ಅಂದ್ಕೊಳ್ಬೇಕಿತ್ತು ಧನರಾಜ್ ಕ್ಯಾಪ್ಟನ್ಸಿ ಹೆಂಗಿರುತ್ತೆ ಅಂತ. ಹಾಗೆ ಭವ್ಯ ಅವರು ಪಜಲ್ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಜೊತೆ ಅತ್ಯುತ್ತಮವಾಗಿ ಆಟ ಆಡಿದ್ದಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಿದ್ದು ಮರ್ತಿದ್ದಾರೆ ಅನಿಸುತ್ತೆ ಕ್ಯಾಪ್ಟನ್ ಧನರಾಜ್ ಅವರು. ರಜತ್ ಅವರ ಪೇಷನ್ಸ್ಗೆ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಅವರಿಗೆ ಕಾಲು ನೋವಿದ್ರೂ ಕೂಡ SR ನೋ ಟಾಸ್ಕ್ನಲ್ಲಿ ಎದುರಾಳಿ ತಂಡ 8 ನಿಮಿಷ 2 ಪಾದ ನೆಲಕ್ಕೆ ತಾಗದಂತೆ ಕುಂತ್ಕೊಳ್ಬೇಕು ಅಂತ ಹೇಳಿದರು. ಆ ಸವಾಲು ನೀಡಿದಾಗ ಒಪ್ಕೊಂಡು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಲ್ವಾ. ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು ರಜತ್ ಅವರು. ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಬಂದಾಗ ಭರ್ಜರಿ ಸೌಂಡ್ ಮಾಡಿ ತುಂಬ ನಿರೀಕ್ಷೆ ಹುಟ್ಟಿಸಿದ ಶೋಭಾ ಶೆಟ್ಟಿ ಆಟವನ್ನು ಅರ್ಧದಲ್ಲೇ ಬಿಟ್ಟು ಹೋದರು. ಆದರೆ ರಜಿತ್ ಅವರು ಬಂದಾಗ ಸ್ವಲ್ಪ ಓವರ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಇತ್ತು ಎಲ್ಲರಿಗೂ. ಆದರೆ ಇತ್ತೀಚಿನ ದಿನದಲ್ಲಿ ಸಖತ್ತಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಏನೇ ಬೇಕಾದರೂ ಟಾಸ್ಕ್ ಕೊಡಲಿ, ರಜತ್ ಅವರು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದಾರೆ ಅನಿಸುತ್ತೆ. ಕಿಚ್ಚನ ಚಪ್ಪಾಳೆ ಈ ವಾರ ಇದ್ದಿದ್ರೆ ಸಿಗ್ತಿತ್ತು, ಆದರೆ ಕಿಚ್ಚ ಚಪ್ಪಾಳೆ ಕೊಡಲ್ಲ ಅಂತ ಹಿಂದಿನ ವಾರನೇ ಹೇಳಿದ್ದಾರೆ. ಮತ್ತು ಐಶು ಮಂಜಣ್ಣಿಗೆ ನಾಮಿನೇಟ್ ಆಗೋಕ್ಕೆ ಕೊಟ್ಟಿದ್ದೆಲ್ಲ ಕಾರಣ ಕರೆಕ್ಟಾಗಿ ಇತ್ತು. ಮತ್ತು ಎಲ್ಲದಕ್ಕೂ ಚುಚ್ಚೋ ಥರ ಮಾತಾಡೋರಿಗೆ ಸರಿಯಾಗಿ ಚುಚ್ಚಿದ್ರು ಅಂತಲೇ ಹೇಳ್ಬೋದು. ಐಶ್ವರ್ಯ ಅವರು ತುಂಬಾ ಧೈರ್ಯವಾಗಿ ಮಾತಾಡಿದರು. ಮತ್ತು ಲಾಸ್ಟಿಗೆ ಬಾಟಮ್ 2 ಅಲ್ಲಿದ್ರಲ್ವ, ಅದಕ್ಕೆ ಅನಿಸುತ್ತೆ ಅಷ್ಟು ಧೈರ್ಯದಿಂದ ಸರಿಯಾಗಿ ವಾದ ಮಾಡಿದ್ರು ಅಂತ ಅನಿಸುತ್ತೆ. ಮತ್ತು ಓಟಿ ಮಂಜಣ್ಣ ಪಾಸಿಟಿವ್ ಅಕ್ಕ ತುಂಬಾ ಉರ್ಕೊಂಡ್ರು ಅಂತಲೇ ಹೇಳ್ಬೋದು. ಆದರೆ ತಮ್ಮ ಸ್ವಂತ ಊಟ ಕೊಟ್ಟು ಖುಷಿ ಪಡಿಸಿದ್ರು ಮಂಜಣ್ಣ ಮತ್ತು ಗೌತಮಿಯವರು. ಸೊ ಈ ಎಪಿಸೋಡೆಲ್ಲ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ಸೊ ಈ ವಾದ ವಿವಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಹಾಗೆ ತಪ್ಪು ಒಪ್ಪುಗಳನ್ನು ನೀವೇ ಕಮೆಂಟ್ ಮಾಡಿ. ಮೋಕ್ಷಿತ ಗೌತಮಿಗೆ ನಾಮಿನೇಟೆಡ್ ಮಾಡಿದ ಕಾರಣ ಸರಿ ಇಲ್ಲ ಅಂತ ಅನಿಸ್ತು. ಒಂದು ಸಲ ಫ್ರೆಂಡ್ ಅಂತ ಕರೆದ್ಮೇಲೆ ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಫ್ರೆಂಡೇನೆ, ಟ್ರೂ ಫ್ರೆಂಡ್ಶಿಪ್ ಅಂತ ಗೌತಮಿ ಅನಿಸ್ತು ನನಗೆ. ಮತ್ತು ಚೈತ್ರಕ್ಕ ಹೊರಗೆ ಹೋದ್ರು ಅಂತ ಖುಷಿ ಪಡುವಷ್ಟರಲ್ಲಿಗೆ ಇನ್ನು ಬಿಗ್ ಬಾಸ್ ಅವರು ಚೈತ್ರಕ್ಕನ ಮನೆ ಒಳಗೆ ಕರೆದ್ರು. ನಾವು ಸಂತೋಷವಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ತಲೆ ಅಂದರೆ ಹನುಮಂತನ ತಲೆ ಅಂತಲೇ ಹೇಳ್ಬೋದು. ರಜತ್ ಕೈಯಲ್ಲೇ ಚಾಕು ತೆಗೆಸಿ ಮರಳಿ ಅವರಿಗೆ ಚುಚ್ಚಿದ್ರು. ಹನುಮಂತ ಅವರು ಮತ್ತೆ 2 ವಾಕ್ಯದಲ್ಲಿ 2 ನಾಮಿನೇಟ್ ಮಾಡಿ ಮುಗಿಸಿದ್ರು ಅಂತಲೇ ಹೇಳ್ಬೋದು. ರಜಿತ್ ಅವರು ಒಂದು ಕ್ಷಣ ಶಾಕೆ ಆದರು. ಮತ್ತು ಹನುಮಂತ ಹಾಗೂ ಧನರಾಜ್ ಅವರ ನಿರೂಪಣೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವ್ರ ನಿರೂಪಣೆ ನಿಮಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ಕಡೆ ತ್ರಿವಿಕ್ರಮ್ ಅವರು ಗೌತಮಿ ಅವರ ಲವ್ ಸ್ಟೋರಿ ಕೇಳ್ತಿರೋದು ಚೆನ್ನಾಗಿತ್ತು. ಮತ್ತು ಮಂಜಣ್ಣ ಅವ್ರ ಮುಂದಿನ ಪ್ಲಾನ್ ಏನು ಅಂತ ಕೇಳ್ತಿದ್ರು. ಈ ಥರ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಬಿಗ್ ಬಾಸಲ್ಲಿ. ಸೊ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಮುಂದೂಡಿದರೆ ಇವತ್ತು ಅದೇ ಇರುತ್ತೆ ಅನಿಸುತ್ತೆ. ಚೈತ್ರಕ್ಕಂದು ಮತ್ತು ತ್ರಿವಿಕ್ರಮ್ ಜಗಳ ಇವತ್ತು ಕಂಟಿನ್ಯೂ ಆಗ್ಬೋದು. ಸೊ ಈ ವಾರ 9 ಜನ ನಾಮಿನೇಟೆಡ್ ಆಗಿದ್ದಾರೆ. ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ನಾಯ್ಸ್ ಇದೆ, ಸಾರಿ ಫಾರ್ ದಟ್.